ನಮಸ್ಕಾರ, ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ತಿಂಗಳ ಪೆನ್ಷನ್ ಬೇಕಂದ್ರೆ 4 ಕಿಲೋಮೀಟರ್ ತೆವಳಿಕೊಂಡೇ ಬರಬೇಕು. ದಾವಣಗೆರೆಯ ಕುಣಿಬೆಳಕೆರೆಯಲ್ಲಿ ಕಾಲಿಲ್ಲದ ಅಜ್ಜಿಯ ಮನ ಕಲಕುವ ವ್ಯಥೆ. 2 ತಿಂಗಳಿಂದ ಹಣ ಬರದೆ ಜೀವನ ನಡೆಸೋದು ಕಷ್ಟ. ಬೆಂಗಾವಲು ಪಡೆ ಡಿಕ್ಕಿಯಾಗಿ ಗಾಯಗೊಂಡಿದ್ದ ಮತ್ತೊಬ್ಬ ಯಶ್ ಅಭಿಮಾನಿ ಸಾವು. ವಿದ್ಯುತ್ ತಗುಲಿ ಮೃತಪಟ್ಟ 3 ಕುಟುಂಬಸ್ಥರಿಂದ ಚಿತೆ ಪೂಜೆ. ಮಕ್ಕಳ ಚಿತೆ ಎದುರು ಪೋಷಕರ ಗೋಳಾಟ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರ ಸಭೆ. ನಿನ್ನೆ ಅನೌಪಚಾರಿಕ ಮೀಟಿಂಗ್, ಇಂದು ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಚರ್ಚೆ. ಲೋಕಸಭಾ ಚುನಾವಣೆಗೆ ಸಿದ್ಧತೆ ಕುರಿತು ಅವಲೋಕನ. ರಾಜ್ಯ ಸಚಿವರಿಗೆ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವ್. ಜನವರಿ 11ಕ್ಕೆ ದೆಹಲಿಗೆ ಆಗಮಿಸುವಂತೆ ಸೂಚನೆ. ಲೋಕಸಭೆ ಕ್ಷೇತ್ರಗಳಿಗೆ ಉಸ್ತುವಾರಿಗಳಿಗಾಗಿ ನೇಮಕವಾದ ಸಚಿವರಿಗಷ್ಟೇ ಆಹ್ವಾನ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ. 3 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದ ಜೆಡಿಎಸ್ ನಾಯಕರು 1 ಕ್ಷೇತ್ರದ ಆಯ್ಕೆಗೆ ಎಚ್ಡಿಕೆಗೆ ಮುಕ್ತ ಅವಕಾಶ. ರಾಜ್ಯದಲ್ಲಿ ಗರಿಗೆದರಿದ 2024ರ ಲೋಕಸಭಾ ಅಖಾಡ. ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಸಿಟಿ ರವಿ ಕಣ್ಣು. ಎಚ್ಡಿಕೆ ಮೂಲಕ ಒತ್ತಡ ಹೇರಲು ಮುಂದಾದ್ರ ಸಿಟಿ ರವಿ. ಸರ್ಕಾರದ ರೈತ ಮತ್ತು ಕೃಷಿ ಕಾರ್ಮಿಕ ವಿರೋಧಿ ನೀತಿಗಳಿಗೆ ವಿರೋಧ. ರಾಜ್ಯಪಾಲರಿಗೆ ದೂರು ನೀಡಲು ಸಜ್ಜಾದ ವಿಪಕ್ಷ ನಾಯಕ ಆರ್ ಅಶೋಕ್. ಮಧ್ಯಾಹ್ನ 12 ಗಂಟೆಗೆ ರಾಜಭವನಕ್ಕೆ ತೆರಳಿ ದೂರು ಸಲ್ಲಿಕೆ. ಸಿಲಿಕಾನ್ ಸಿಟಿಯಿಂದ ಕಲ್ಪತರು ನಾಡಿನವರೆಗೂ ವಿಸ್ತರಿಸುತ್ತಾ ನಮ್ಮ ಮೆಟ್ರೋ. ಅಂದಾಜು 25,000 ಕೋಟಿ ಯೋಜನೆ ಬಗ್ಗೆ ಸರ್ಕಾರದ ಚಿಂತನೆ. ನನಸಾಗುತ್ತಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕನಸು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಹಿಳೆ ನೀಡಿದ ದೂರಿಗೆ ವಾರದಲ್ಲೇ ಕ್ರಮ. ಬಿಬಿಎಂಪಿ ಕಂದಾಯ ಅಧಿಕಾರಿಗಳಿಂದ 1 ಲಕ್ಷ ರೂಪಾಯಿ ವಂಚನೆ ಆರೋಪ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿರುವ ಕೆಆರ್ ಪುರ ಪೊಲೀಸರು. ಮುಡಾ ಆಯುಕ್ತ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ. ಮಂಗಳೂರು ಉರ್ವ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ ಮಹಿಳೆ. ಮನ್ಸೂರ್ ಅಲಿಯನ್ನ ಬಂಧಿಸುವಂತೆ ವಿಎಚ್ಪಿ ಒತ್ತಾಯ. 13 ದಿನಗಳ ಬಳಿಕ ಕರವೇ ನಾರಾಯಣಗೌಡ ಜೈಲಿಂದ ಬಿಡುಗಡೆ. ರಿಲೀಸ್ ಆಗ್ತಿದ್ದಂತೆ ಮತ್ತೆ ಅರೆಸ್ಟ್. ಭದ್ರತೆಯಲ್ಲಿ ಕರೆದೊಯ್ದ ಕುಮಾರಸ್ವಾಮಿ ಲೇಔಟ್ ಪೊಲೀಸರು. ಭ್ರಷ್ಟ ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕ ಅಧಿಕಾರಿಗಳ ಶಾಕ್. ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ನಾಗರಾಜು ಮೇಲೆ ದಾಳಿ. ಕುಂದನ ಗ್ರಾಮ ಪಂಚಾಯಿತಿ ಪಿಡಿಒ ಮನೆಯಲ್ಲೂ ಸರ್ಚಿಂಗ್. ಬಿಬಿಎಂಪಿ ಅಧಿಕಾರಿ ಮಂಜೇಶ್ಗೆ ಲೋಕಾಯುಕ್ತ ಶಾಕ್. ಮಂಡ್ಯದಲ್ಲಿ 3 ಕಡೆ ಏಕಾಏಕಿ ದಾಳಿ. ಮಂಜೇಶ್ ಸಂಬಂಧಿಕರ ಮನೆಗಳನ್ನ ಜಾಲಾಡಿದ ಅಧಿಕಾರಿಗಳು. ಕುಡಿದ ಮತ್ತಿನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಬೀಳಿಸಿ ವಿಕೃತಿ. ಲೇಡೀಸ್ ಪಿಜಿ ಎದುರು ನಿಂತಿದ್ದ ಸ್ಕೂಟಿ ಬೀಳಿಸಿದ ಕಿಡಿಗೇಡಿ. ಪ್ರಕಾಶ್ ನಗರದ ಕುವೆಂಪು ಮೆಟ್ರೋ ನಿಲ್ದಾಣದ ಬಳಿ ಘಟನೆ. ಕಾರಿನಲ್ಲಿ ತೆರಳುತ್ತಾ ಇದ್ದ ಯುವತಿಯನ್ನ ಅಡ್ಡಗಟ್ಟಿ ಪುಂಡಾಟ. ಭಯದಿಂದ ಬೈಕ್ ಮೇಲೆ ಕಾರು ಚಲಾಯಿಸಿದ ಯುವತಿ. ಅತ್ತಿಬೆಲೆಯ ಸರ್ಜಾಪುರ ರಸ್ತೆಯಲ್ಲಿ ನಡೆದಿರುವ ಘಟನೆ. ಕಾರಿನ ಡ್ಯಾಶ್ ಕ್ಯಾಮ್ನಲ್ಲಿ ಗಲಾಟೆಯ ದೃಶ್ಯಾವಳಿ ಸೆರೆ. ಪುಟ್ಟ ಗ್ರಾಮದಲ್ಲಿ ಕಳೆಗಟ್ಟಿದ ಕಂಬಳದ ಸಂಭ್ರಮ. ಕೋಣಗಳ ಓಟ ಕಣ್ತುಂಬಿಕೊಂಡ ಸಾವಿರಾರು ಜನರು. ರೈತ ಕಂಬಳದ ಸೊಬಗು ಸವಿದ ಸಂಸದ ಬಿವೈ ರಾಘವೇಂದ್ರ. ರಾಮತೀರ್ಥ ರಥಯಾತ್ರೆಗೆ ದಳಪತಿಗಳ ಪ್ಲಾನ್. ಅಂಜನಾದ್ರಿಯಿಂದ ರಾಮನಗರದ ರಾಮದೇವರ ಬೆಟ್ಟಕ್ಕೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ರಥಯಾತ್ರೆ. ರಾಮತೀರ್ಥ ಸಂಗ್ರಹಿಸಿ ಅಯೋಧ್ಯೆಗೆ ಒಯ್ಯಲು ಸಿದ್ಧತೆ. ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಮುನ್ನ ವಿವಿಧ ಪೂಜೆಗಳು. ದೇಶಾದ್ಯಂತದಿಂದ ರಾಮ ಜನ್ಮಭೂಮಿಗೆ ಅರ್ಚಕರ ಆಗಮನ.
ನ್ಯೂಸ್ ಫಸ್ಟ್ ಜೊತೆ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸ್ ಮಾತು. ಉಡುಪಿಯ ಬೀಚ್ಗಳನ್ನು ಹಾಡಿ ಹೊಗಳಿದ ಕ್ರಿಕೆಟಿಗ ವೀರೇಂದ್ರ ಸೆಹವಾಗ್. ಕುಂದಾಪುರದ ಕೋಡಿ ಮತ್ತು ಪಡುಕೆರೆ ಬೀಚ್ನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್. ಸೆಹವಾಗ್ ಉತ್ತರದಿಂದ ಕನ್ನಡಿಗರ ದಿಲ್ ಖುಷ್. ಜೂನಿಯರ್ ಎನ್ಟಿಆರ್ ನಟನೆಯ ದೇವರ ಚಿತ್ರದ ಫಸ್ಟ್ ಗ್ಲಿಂಪ್ಸ್ ರಿಲೀಸ್. ಕಡಲುಗಳ್ಳರ ಕಥೆಯಲ್ಲಿ ಭರ್ಜರಿ ಆಕ್ಷನ್ ಸೀನ್ಸ್. ತಾರಕ್ ಅವತಾರ ಕಂಡು ಅಭಿಮಾನಿಗಳಿಂದ ಬಹುಪರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.